ಹಾಯ್ ಫ್ರೆಂಡ್ಸ್, ನಾವಿವತ್ತು ರೆಸಿನ್ ಹೇಗೆ ಮಿಕ್ಸ್ ಮಾಡೋದಂತ ನೋಡೋಣ. ನಾವು ನಮ್ಮ ಕ್ರಾಫ್ಟಿಂಗ್ ಯೂಸ್ ಮಾಡೋ ರೆಸಿನ್ ಬಂದ್ಬಿಟ್ಟು ಈಪಾಕ್ ಆರ್ಟ್ ಅಂತ. ಇದು ಮಿಕ್ಸಿಂಗ್ ರೇಷಿಯೋ ಬಂದ್ಬಿಟ್ಟು 3:1 ಅಂತ. ಇದು ಪಾರ್ಟ್ ಎ ರೆಸಿನ್ನು ಮತ್ತು ಇನ್ನೊಂದು ಚಿಕ್ಕದಿರೋದು ಪಾರ್ಟ್ ಬಿ ಹಾರ್ಡ್ನರು. ಇದೆರಡು 3:1 ರೇಷಿಯೋ ಅಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೀವೇನು ರೆಸಿನ್ ಮೊದಲನೇ ಟೈಮ್ ಯೂಸ್ ಮಾಡೋದಾಗಿದ್ದರೆ ದಯವಿಟ್ಟು ಚಿಕ್ಕ ಪ್ಯಾಕ್ನ ಇಸ್ಕೊಳ್ಳಿ, ಇಷ್ಟೊಂದು ದೊಡ್ಡ ಪ್ಯಾಕ್ನ ಇಸ್ಕೊಬೇಡಿ. ಮತ್ತು ಈ ಹೋಲ್ನನ್ನು ತುಂಬಾ ಸಣ್ಣದಾಗಿ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿರೋ ಚಿಕ್ಕ ವೆಯ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ ಮೆಜರ್ಮೆಂಟ್ಗಾಗಿ. ನಿಮ್ಮ ಹತ್ರ ಈ ರೀತಿ ಚಿಕ್ಕ ವೆಯ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನೀವೊಂದು ಸಣ್ಣ ಕ್ಯಾಪ್ ತೊಗೊಂಡು ಈ ದೊಡ್ಡ ಕ್ಯಾನಲ್ಲಿ 3 ಕ್ಯಾಪ್ ಮತ್ತು ಚಿಕ್ಕ ಕ್ಯಾನಲ್ಲಿರೋದು 1 ಕ್ಯಾಪ್ನ ಯೂಸ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ಕು ಅಥವಾ ಪೇಪರ್ ಗ್ಲಾಸಲ್ಲೂ ಹಾಕ್ಕೊಂಡು ಮೆತ್ತಿಗೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಈ ರೀತಿ ಮೆತ್ತಿಗೆ ಮಿಕ್ಸ್ ಮಾಡ್ಕೊಳ್ಳಿ. 12 to 15 ಮಿನಿಟ್ ಮಾಡ್ಕೊಳ್ಳಿ. ಸೊ ನೀವು ಸ್ಪೀಡಾಗಿ ಮಿಕ್ಸ್ ಮಾಡೋದ್ರಿಂದ ತುಂಬ ಬಬಲ್ಸ್ ಫಾರ್ಮ್ ಆಗುತ್ತೆ. ಸೊ ಅದು ರಿಲೀಸ್ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ, ತುಂಬ ಕಷ್ಟ ಆಗಿರುತ್ತೆ. ಇದು ನನ್ನ ಪರ್ಸ್ನಲ್ ಸಜೆಷನು. ನಿಮ್ಮ ಮನೇಲಿ ಯಾರನ್ನ ಮಕ್ಕಳಿದ್ರೆ ದಯವಿಟ್ಟು ರೆಸಿನ್ ಯೂಸ್ ಮಾಡಬೇಡಿ. ರೆಸಿನ್ ಯೂಸ್ ಮಾಡುವಾಗ ಗ್ಲೌಸು ಮತ್ತು ಮಾಸ್ಕ್ ಹಾಕ್ಕೊಳ್ಳಿ ಕಂಪಲ್ಸರಿ. ಮಿಕ್ಸ್ ಮಾಡಿದ ನಂತರ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಡಿ. ಯಾವುದಾನ ಬಬಲ್ಸ್ ಇದ್ದರೆ ರಿಲೀಸ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ನಿಮಗೆ ರೆಸಿನಲ್ಲಿ ಯಾವುದೇ ರೀತಿಯಾಗಿರೋ ಆರ್ಟ್ ಬೇಕಂದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಮುಂದಿನ ವೀಡಿಯೋಗಳಲ್ಲಿ ರೆಸಿನಲ್ಲಿ ಯಾವ ರೀತಿ ಆರ್ಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ತುಂಬ ಧನ್ಯವಾದ.